ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಟ್ರೂ ವಿಷನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಭಾರತದ ಪಶ್ಚಿಮ ಕರಾವಳಿಯ ಹಸಿರು ಹಾದಿಗಳಲ್ಲಿ ಹರಡಿಕೊಂಡಿದೆ ಒಂದು ಅದ್ಭುತ ನಾಡು. ತೆಂಗಿನ ಮರಗಳ ಹಲಿಯಾಟ, ಮಳೆಯಿಂದ ತೇವಗೊಂಡ ಕವಲು ಮನೆಗಳು ಮತ್ತು ನದಿಗಳ ಸಂಧಾನದಿಂದ ಕಂಗೊಳಿಸುವ ಈ ನಾಡು ಇದೇ ನಮ್ಮ ತುಳುನಾಡು. ಆದರೆ ಈ ನಾಡಿನ ನಿಜವಾದ ಶಕ್ತಿ ಕೇವಲ ಪ್ರಕೃತಿಯಲ್ಲ, ಅದು ಈ ಮಣ್ಣಿನ ಜನರ ನಂಬಿಕೆಯಲ್ಲಿ, ಅವರ ದೈವ ಸಂಸ್ಕೃತಿಯಲ್ಲಿ, ಅವರ ನಿತ್ಯ ಜೀವನದ ಧಾರ್ಮಿಕ ಶಕ್ತಿಯಲ್ಲಿ ನೆಲೆಸಿದೆ. ತುಳುನಾಡಿನ ಜನರಿಗೆ ದೇವರು ದೂರದಲ್ಲಿಲ್ಲ, ಅವರು ದೇವರನ್ನು ಹುಡುಕುವುದಿಲ್ಲ, ದೇವರೇ ಅವರ ನಡುವೆ ಜೀವಂತವಾಗಿರುತ್ತಾರೆ. ಈ ದೇವರುಗಳು ಅಥವಾ ಜನಪ್ರಿಯವಾಗಿ ಕರೆಯುವಂಥ ದೈವಗಳು ಭೂಮಿಯ ರಕ್ಷಕರು, ಸಮಾಜದ ತೀರ್ಪುಗಾರರು, ಜನರ ನೈತಿಕ ದೀಪಗಳು. ತುಳುನಾಡಿನ ದೈವ ಆರಾಧನೆ ಎಂದರೆ ಕೇವಲ ಪೂಜೆ ಅಲ್ಲ, ಅದು ಒಂದು ಸಂಸ್ಕೃತಿ. ಜನರ ಭಕ್ತಿಯ ಹಾದಿಯಲ್ಲಿ ಜನನದಿಂದ ಮರಣದವರೆಗೂ ದೈವಗಳು ಜೊತೆಯೇ ಇರುತ್ತವೆ. ಪ್ರತಿ ಹಳ್ಳಿಗೂ ತನ್ನದೇ ಆದ ದೈವ, ತನ್ನದೇ ಆದ ಕತೆ, ತನ್ನದೇ ಆದ ಪಾಠ. ದೈವಗಳು ಕೇವಲ ದೇವತೆಗಳಲ್ಲ, ಅವು ಜನರ ಆತ್ಮಶಕ್ತಿ, ಶ್ರಮದ, ಸತ್ಯದ ಮತ್ತು ಶೌರ್ಯದ ಪ್ರತೀಕ. ತುಳುನಾಡಿನ ದೈವ ಸಂಸ್ಕೃತಿಯ ಹಿನ್ನೆಲೆ. ತುಳುನಾಡು ಎಂದರೆ ಇಂದಿನ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಭಾಗ. ಈ ಪ್ರದೇಶವು ಶತಮಾನಗಳಿಂದಲೇ ಭೂತಾರಾಧನೆ, ಕೋಲ, ನೇಮ ಮತ್ತು ಕಂಬಳ ಸಂಸ್ಕೃತಿಗೆ ಪ್ರಸಿದ್ಧ. ಈ ಭೂತಾರಾಧನೆ ಯಾವುದೇ ಆಡನಂಬಿಕೆ ಅಲ್ಲ, ಅದು ಜನರ ಹೋರಾಟ, ಜನರ ಶಕ್ತಿ ಮತ್ತು ನೈತಿಕ ತತ್ವಗಳ ಸಂಕೇತ. ದೈವಗಳು ದೇವರಿಗಿಂತ ಹತ್ತಿರ, ಅವು ಜನರ ನಾಡಿನ, ನದಿಯ, ಬೆಟ್ಟದ, ಕಾಡಿನ ಶಕ್ತಿಯ ರೂಪಗಳು. ತುಳುನಾಡಿನ ಜನರು ನಂಬುತ್ತಾರೆ, ದೈವಗಳು ಕೋಪಿಸುತ್ತವೆ, ದಹಿಸುತ್ತವೆ, ತೀರ್ಪು ನೀಡುತ್ತವೆ, ಆಶೀರ್ವದಿಸುತ್ತವೆ. ಅವು ದೇವರಂತಲೂ ಅಲ್ಲ, ಮಾನವನಂತಲೂ ಅಲ್ಲ, ಅದು ಮಧ್ಯವತದ ಶಕ್ತಿಗಳು. ಗುಳಿಗ ದೈವ, ಶಿಸ್ತು ಮತ್ತು ನ್ಯಾಯದ ಶಕ್ತಿ. ತುಳುನಾಡಿನ ದೈವಗಳಲ್ಲಿ ಗುಳಿಗ ದೈವ ಅತ್ಯಂತ ಶಕ್ತಿಶಾಲಿ ಮತ್ತು ಶಿಸ್ತುಪಾಲಕ ದೇವತೆ. ಅವನು ಕೋಪದಲ್ಲಿ, ರೂಪದಲ್ಲಿ ಶಾಂತಿಯನ್ನು ಕಾಪಾಡುವ ಶಕ್ತಿ. ಅವನ ಕೋಪವೇ ನ್ಯಾಯ, ಅವನ ಮೌನವೇ ಶಾಂತಿ. ಗುಳಿಗನು ಕೆಲ ಕತೆಗಳಲ್ಲಿ ಶಿವನ ಪುತ್ರ, ಕೆಲವೆಡೆ ನಾಗದೈವದ ಸಹಾಯಕ ಮತ್ತು ಕೆಲ ಹಳ್ಳಿಗಳಲ್ಲಿ ಪಂಜುರ್ಲಿ ಸಹೋದರ ಎಂದು ನಂಬಿಕೆ ಇದೆ. ಯಾವ ರೂಪದಲ್ಲಿದ್ದರೂ ಎಲ್ಲ ಕತೆಗಳಲ್ಲಿಯೂ ಅವನು ನ್ಯಾಯದ ದೇವತೆ. ಹಳ್ಳಿಯಲ್ಲಿ ಅನ್ಯಾಯ ನಡೆದರೆ ಗುಳಿಗನ ನೇಮ ನಡೆಯುತ್ತದೆ. ಗುಳಿಗ ದೈವನ ಪೌರಾಣಿಕ ಕಥೆಗಳು ಅನೇಕ. ಒಂದು ಪ್ರಸಿದ್ಧ ಕಥೆಗಳ ಪ್ರಕಾರ ಶಿವನ ಆಜ್ಞೆಯಿಂದ ಗುಳಿಗನು ಭೂಮಿಗೆ ಬಂದು ಅಶಾಂತಿಯನ್ನು, ಅನ್ಯಾಯವನ್ನು ನಿಗ್ರಹಿಸಿದನು. ಮತ್ತೊಂದು ಕತೆ ಪ್ರಕಾರ ನಾಗಕುಲದ ಕೋಪದಿಂದ ಹುಟ್ಟಿದ ಶಕ್ತಿಯೇ ಗುಳಿಗ. ಅವನು ಹಳ್ಳಿಗಳಲ್ಲಿ, ಸ್ಮಶಾನಗಳ ಹತ್ತಿರ, ಪವಿತ್ರ ನೆಲಗಳಲ್ಲಿ ವಾಸಿಸುತ್ತಾನೆ. ಅಲ್ಲಿ ಅವನು ದುಷ್ಟ ಶಕ್ತಿಗಳನ್ನು ತಡೆದು ಜನರ ರಕ್ಷಣೆಯನ್ನು ಮಾಡುತ್ತಾನೆ. ಗುಳಿಗ ಕೋಲ, ತುಳುನಾಡಿನ ಅತ್ಯಂತ ಭಯಾನಕ ಮತ್ತು ಅದ್ಭುತ ದೈವ ಕೋಲ. ಕೋಲಗಾರನು ದೈವದ ವೇಷ ತಾಳಿದಾಗ ಅವನ ಕಣ್ಣಿನಲ್ಲಿ ಬೆಂಕಿಯಂತ ಹಳಹಳಿಕೆ ಮೂಡುತ್ತದೆ. ಮುಖದ ಮೇಲೆ ಕೆಂಪು ಮತ್ತು ಕಪ್ಪು ಬಣ್ಣ, ತಲೆ ಮೇಲೆ ಕಿರೀಟ, ಕೈಯಲ್ಲಿ ಕತ್ತಿ. ಕೋಲದಲ್ಲಿ ಕೇಳಿಬರುವ ಪಾರಂಪರಿಕ ಪಾಠಗಳು: ಗುಳಿಗನೇ ಬಲ, ಗುಳಿಗನೇ ನ್ಯಾಯ ಎಂದು ಭಕ್ತರು ಘೋಷಿಸುತ್ತಾರೆ. ಮದ್ದಲೆ, ಚಂಡೆ, ನಾಗಸ್ವರದ ಧ್ವನಿಗಳ ಮಧ್ಯ ದೈವನ ನೃತ್ಯ ಆರಂಭವಾಗುತ್ತದೆ. ಅವನು ಭಕ್ತರ ನಡುವೆ ಸುತ್ತುತ್ತಾನೆ, ಕೋಪದಿಂದ ಕ್ರೋಧವನ್ನು ಅಗಲಿಸುತ್ತಾನೆ, ನಂತರ ಧೈರ್ಯದಿಂದ ತೀರ್ಪು ನೀಡುತ್ತಾನೆ. ಗುಳಿಗ ದೈವದ ತತ್ವ ಅರ್ಥ: ಮಾನವನೊಳಗಿನ ಶಕ್ತಿ, ಕೋಪ, ಶಿಸ್ತು ಮತ್ತು ನ್ಯಾಯ ಇವೆಲ್ಲದರ ಸಂಯೋಜನೆ. ಅವನ ನಮ್ಮೊಳಗಿನ ಸತ್ಯದ ಜಾಗೃತಿಯ ಪ್ರತೀಕ. ಬೆರ್ಮೇರ್ ದೈವ, ಭೂಮಿಯ ಶಕ್ತಿ ಮತ್ತು ಸಮಾನತೆಯ ತತ್ವ. ಬೆರ್ಮೇರ್ ದೈವ ತುಳುನಾಡಿನ ಭೂಮಿಯ ಶಕ್ತಿ. ಬೆರ್ಮೆ ಎಂದರೆ ಭೂಮಿ ಅಥವಾ ಬ್ರಹ್ಮನ ಮೂಲ ಶಕ್ತಿ. ಈ ದೈವವನ್ನು ಜನರು ಭೂಮಿಯ ತಾಯಿ ರಕ್ಷಕ ಎಂದು ಗೌರವಿಸುತ್ತಾರೆ. ಕೃಷಿಕ ಸಮುದಾಯಗಳಲ್ಲಿ ಬೆರ್ಮೆ ದೇವತೆ ಅತ್ಯಂತ ಪೂಜ್ಯ. ರೈತನಿಗೆ ಭೂಮಿ ದೇವಿ, ಅದಕ್ಕೆ ರಕ್ಷಕನಾದ ಬೆರ್ಮೆ ದೇವರು. ಬೆರ್ಮೆಯ ಪೌರಾಣಿಕ ಕಥೆಯ ಪ್ರಕಾರ ಭೂಮಿಯ ಅಸಮಾನತೆಯ ವಿರುದ್ಧ ಹೋರಾಡಲು ಅವನು ಜನಿಸಿದನು. ಬೆರ್ಮೆ ಎಲ್ಲರಿಗೂ ಸಮಾನತೆ ಎಂದು ಸಂದೇಶ ನೀಡುವ ದೈವ. ಹಳ್ಳಿಗಳಲ್ಲಿ ನಡೆಯುವ ಬೆರ್ಮೆ ಕೋಲಗಳಲ್ಲಿ ದೈವನು ತನ್ನ ಕಥೆಯ ಪಾಠಗಳನ್ನು ಮೂಲಕ ಹೇಳುತ್ತಾನೆ. ಭಕ್ತರು ಕಣ್ಣು ತುಂಬಿ ಕೇಳುತ್ತಾರೆ, ನಮ್ಮ ತಪ್ಪುಗಳು ಏನೆಂದು ಹೇಳು ದೈವ. ದೈವ ತೀರ್ಪು ನೀಡುತ್ತಾನೆ, ಸತ್ಯವನ್ನು ಮಾತ್ರ ಹೇಳುತ್ತಾನೆ. ಬೆರ್ಮೆ ದೈವದ ಕೋಲಗಳಲ್ಲಿ ಶಾಂತಿ, ಸಮಾನತೆ ಮತ್ತು ನ್ಯಾಯ ಸಂದೇಶ ಸ್ಪಷ್ಟವಾಗಿ ಕೇಳಿಬರುತ್ತದೆ. ಕೋಲದ ಕೊನೆಯಲ್ಲಿ ದೈವ ಹೇಳುವ ಮಾತು: ಭೂಮಿಗೆ ಗೌರವ ಕೊಡಿ,
ಸತ್ಯದ ಹಾದಿ ಬಿಡಬೇಡಿ. ಈ ಸಂದೇಶ ಇಂದು ಸಹ ತುಳುನಾಡಿನ ಪ್ರತಿಯೊಬ್ಬ ರೈತನ ಮನದಲ್ಲಿ ಜೀವಂತವಾಗಿದೆ. ಪಂಜುರ್ಲಿ ದೈವ ಧೈರ್ಯ, ಶಕ್ತಿ ಮತ್ತು ಪ್ರಕೃತಿಯ ರಕ್ಷಕ. ಪಂಜುರ್ಲಿ ದೈವ ತುಳುನಾಡಿನ ಅತ್ಯಂತ ಜನಪ್ರಿಯ ದೈವ. ಅವನು ಕಾಡು ಹಂದಿಯ ಆತ್ಮ, ಆದರೆ ಆ ಆತ್ಮ ಭಯಾನಕವಲ್ಲ, ಅದು ರಕ್ಷಕ. ಪಂಜುರ್ಲಿಯ ಕತೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಬಲವಾದ ಸಂಬಂಧವನ್ನು ಹೇಳುತ್ತದೆ. ಒಂದು ಪೌರಾಣಿಕ ಕತೆ ಪ್ರಕಾರ ಶಿವನು ತನ್ನ ಸೇವಕನಿಗೆ ಶಾಪ ನೀಡಿ ಕಾಡು ಹಂದಿಯಾಗಿ ಜನ್ಮ ನೀಡಿದನು. ಕಾಡು ಹಂದಿಯ ರೂಪದಲ್ಲಿ ಅವನು ಕಾಡಿನ ಸಮತೋಲನ ಕಾಪಾಡುತ್ತಿದ್ದನು. ಆದರೆ ಒಂದು ದಿನ ರಾಜನ ಅಹಂಕಾರದಿಂದ ಆ ಹಂದಿಯನ್ನು ಬೇಟೆಯಾಡಿದರು. ಹಂದಿಯ ಆತ್ಮ ಕೋಪದಿಂದ ರಾಜನಿಗೆ ಶಾಪ ನೀಡಿತು. ನೀನು ಪ್ರಕೃತಿಯ ಗೌರವ ಮರೆತೆಯ, ನಿನ್ನ ರಾಜ್ಯ ನನ್ನೊಳಗೆ ಉಳಿಯುವುದಿಲ್ಲ. ಶಿವನು ಪಂಜುರ್ಲಿಯ ಕೋಪವನ್ನು ಶಾಂತಗೊಳಿಸಿ ಹೇಳಿದನು, ನೀನು ಈ ಮಣ್ಣಿನ ರಕ್ಷಕನಾಗು, ಮಾನವರ ನ್ಯಾಯದ ದೈವವಾಗು. ಪಂಜುರ್ಲಿಯ ಕೋಲ ತುಳುನಾಡಿನ ಪ್ರತಿಯೊಂದು ಹಳ್ಳಿಯ ಆತ್ಮದ ಭಾಗ. ಕೋಲಗಾರನು ತಲೆ ಮೇಲೆ ಕಾಡು ಹಂದಿಯ ಮುಖವಾಡ ಧರಿಸಿ ಕಣ್ಣಿನಲ್ಲಿ ಉರಿಯುವ ಶಕ್ತಿಯನ್ನು ತೋರಿಸುತ್ತಾನೆ. ಚಂಡೇನಾದದ ಮಧ್ಯ ಅವನು ನೃತ್ಯ ಮಾಡುತ್ತಾನೆ. ಅದು ಪ್ರಕೃತಿಯೊಂದಿಗೆ ಸಂವಾದ. ಪಂಜುರ್ಲಿಯ ಪಾಠಗಳಲ್ಲಿ ಧೈರ್ಯ, ಶೌರ್ಯ ಮತ್ತು ಪ್ರಕೃತಿಯ ಗೌರವವಾದ ಪಾಠಗಳು ತುಂಬಿರುತ್ತವೆ. ಹಳ್ಳಿಯ ಜನರು ದೈವದ ಮುಂದೆ ತಮ್ಮ ನೋವುಗಳು, ತಕರಾರುಗಳನ್ನು ಹೇಳುತ್ತಾರೆ. ದೈವ ಹೇಳುತ್ತದೆ, ಸತ್ಯದ ಹಾದಿ ಬಿಟ್ಟು ಬೇರೆ ಹಾದಿಯಲ್ಲಿ ನಡೆದರೆ ಪ್ರಕೃತಿಯೇ ಶಿಕ್ಷೆ ಕೊಡುತ್ತದೆ. ಪಂಜುರ್ಲಿಯ ಸಂದೇಶ, ಪ್ರಕೃತಿಯನ್ನು ಗೌರವಿಸಿ. ಮನುಷ್ಯ ಪ್ರಕೃತಿಗೆ ಮಾಲೀಕರಲ್ಲ, ಪಾಲಕರಾಗಿರಬೇಕು. ಈ ದೈವ ಸಂಸ್ಕೃತಿ, ಈ ನಂಬಿಕೆಯನ್ನು ಶತಮಾನಗಳಿಂದ ಸಾರುತ್ತಿದೆ. ಕೋಲದ ಕಲೆ, ನೃತ್ಯ, ಸಂಗೀತ ಮತ್ತು ಶಿಲ್ಪ. ದೈವ ಕೋಲ ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದು ಕಲೆ, ನೃತ್ಯ, ಸಂಗೀತ, ಭಕ್ತಿ ಒಂದಾಗಿ ಜೀವಂತವಾಗುವ ಕ್ಷಣ. ಕೋಲಗಾರರು ತಮ್ಮ ಜೀವನವನ್ನೇ ಈ ದೈವ ಸೇವೆಗೆ ಅರ್ಪಿಸುತ್ತಾರೆ. ಮುಖವಾಡ, ಅಲಂಕಾರ, ಚಿನ್ನದ ಕಿರೀಟ, ಕಪ್ಪು ಕೆಂಪು ಬಣ್ಣ ಇವೆಲ್ಲವೂ ದೈವದ ಶಕ್ತಿಯ ಪ್ರತಿಬಿಂಬ. ಕೋಲದ ಪಾಠಗಳಲ್ಲಿ ಪ್ರತಿಯೊಂದು ಪದವೂ ಧ್ಯಾನ, ಪ್ರತಿಯೊಂದು ಹೆಜ್ಜೆಯೂ ಪ್ರಾರ್ಥನೆ. ದೈವ ಸಂಸ್ಕೃತಿಯ ತಾತ್ವಿಕ ಅರ್ಥ ಮತ್ತು ಸಾಮಾಜಿಕ ಪ್ರಸ್ತುತತೆ. ತುಳುನಾಡಿನ ದೈವ ಸಂಸ್ಕೃತಿ ನಮಗೆ ಹೇಳುತ್ತದೆ, ಸತ್ಯ, ಶಕ್ತಿ, ಸಮಾನತೆ ಮತ್ತು ಪ್ರಕೃತಿ ಗೌರವವೇ ಜೀವನದ ಮೂಲ. ಇಲ್ಲಿ ಯಾವುದೇ ಜಾತಿ, ವರ್ಣ, ಧರ್ಮದ ವ್ಯತ್ಯಾಸವಿಲ್ಲ. ದೈವದ ಮುಂದೆ ಎಲ್ಲರೂ ಸಮಾನರು. ದೈವವು ತೀರ್ಪು ನೀಡುತ್ತದೆ ಮತ್ತು ಆ ತೀರ್ಪು ಎಲ್ಲರಿಗೂ ಅಂತಿಮ. ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಇದು ಒಂದು ಸಾಮಾಜಿಕ ನ್ಯಾಯದ ವ್ಯವಸ್ಥೆ, ಪ್ರಕೃತಿಯ ಸಂರಕ್ಷಣೆಯ ಚಳುವಳಿ ಮತ್ತು ಮಾನವೀಯತೆಯ ಜೀವಂತ ಪಾಠ. ಗುಳಿಗನ ಶಿಸ್ತು, ಬೆರ್ಮೆಯ ಸಮಾನತೆ, ಪಂಜುರ್ಲಿಯ ಧೈರ್ಯ, ಈ ಮೂರು ಸೇರಿ ತುಳುನಾಡಿನ ಆತ್ಮವನ್ನು ರೂಪಿಸುತ್ತವೆ. ಇದು ಕೇವಲ ರೀತ್ಯಾಚಾರ ಅಥವಾ ನಂಬಿಕೆ ಅಲ್ಲ, ಇದು ಭಕ್ತಿಯ ಧ್ಯಾನ, ಇದು ನ್ಯಾಯದ ಮಾರ್ಗ, ಇದು ಪ್ರಕೃತಿ ಗೌರವ. ಈ ದೈವಗಳು ಜೀವಂತವಾಗಿವೆ ಹಳ್ಳಿಯ ತಳದಲ್ಲಿ, ಜನರ ನಂಬಿಕೆಯಲ್ಲಿ ಮತ್ತು ಈ ಮಣ್ಣಿನ ವಾಸನೆಯಲ್ಲಿ. ಇದೇ ತುಳುನಾಡಿನ ಸತ್ಯ, ದೈವದ ನಾಡು, ನಂಬಿಕೆಯ ನಾಡು, ಶಕ್ತಿಯ ನಾಡು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಟ್ರೂ ವಿಷನ್ ಕನ್ನಡ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.